ನಿನ್ನ ಜೊತೆಯಲಿ ಜೊತೆಯಲಿ. ನಿನ್ಗೆ ನನ್ನ ಮೇಲಿರೋ ಪ್ರೀತಿ ನಿಜಾನೇ ಆಗಿದ್ರೆ ಅವಳನ್ನ ಅವಾಯ್ಡ್ ಮಾಡಬೇಡ. ಏನ್ ಮೆಂಟ್ಲಾ ನೀವು? ಏನೇನೋ ಮಾತಾಡ್ಬೇಡಿ, ಹೋಗಿ ಸುಮ್ಮನೆ. ನನ್ನ ಮೇಲೆ ಆಣೆ ರೀ, ತುಂಬಾ ಅನ್ಯಾಯ ಕಣ್ರೆ. ಈ ತರ ಮೋಸ ಮಾಡಿ ಕಟ್ಟಾಕ್ಬೇಡಿ ನನ್ನ. ಆಣೆ ಇಟ್ಟಾಗಿದೆ. ನಿಂಗೆ ನಿಜವಾಗ್ಲೂ ನಾನು ಖುಷಿಯಾಗಿರ್ಬೇಕು ಅನ್ನೋ ಆಸೆ ಇದ್ರೆ ಆಣೆನ ನಿಜ ಮಾಡು, ಇಲ್ಲಾಂದ್ರೆ ನಿನ್ನ ಇಷ್ಟ. ಗುಡ್ ನೈಟ್. ರೀ ಶಾಲಿನಿ, ಹಿಂಗೆ ಮಾಡಬೇಡ್ರಿ. ನನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ರಿ ಪ್ಲೀಸ್ ಕಣ್ರಿ. ರಂಗ, ಏನಾಯ್ತೋ ನಿನ್ನ ಮಗಳಿಗೆ? ಒಳ್ಳೆ ಲೂಸ್ ಥರ ಆಡ್ತಿದ್ದಾಳೆ. ಅವ್ರನ್ನ ಬಿಟ್ಟು ನಾನು ಹೆಂಗೆ? ನಾಳೆಯಿಂದ ಅವಳನ್ನ ಬೈಕಲ್ಲಿ ಕೂರಿಸ್ಕೊಳ್ತೀಯ, ಆಮೇಲೆ ಮನಸ್ಸಲ್ಲೂ ಕೂರಿಸ್ಕೊಳ್ತೀಯ. ನಿನ್ನ ಮನಸ್ಸಿಂದ ನಾನು ಆಚೆ ಹೋಗೋ ಟೈಮ್ ಬರ್ತಾ ಇದೆ ಜೂನಿಯರ್. ಒಳ್ಳೇದಾಗಲಿ ನಿನಗೆ. ಬಾರೇ ವಾ, ನಿನ್ ಇಷ್ಟು ವರ್ಷದ ರೆಕಾರ್ಡ್ನ ಫೈನಲಿ ನಾನು ಬ್ರೇಕ್ ಮಾಡಿದೆ. ಮಗನೆ, ಲೈಫಲ್ಲೇ ಬೈಕ್ ಮೇಲೆ ಯಾರನ್ನೂ ಹಚ್ಚಲ್ಲ ಅಂತ ಹೇಳಿ ನನ್ನನ್ನು ಆಟೋದಲ್ಲಿ ಓಡಾಡಿಸ್ತಿದ್ದೆ ಅಲ್ವಾ? ಈಗ ನೋಡು, ಮೇನ್ ಸಾಬಿಂದಾನೆ ಪರ್ಮಿಷನ್ ತಗೊಂಡಿದೀವಿ ನಾವು. ಹಿಂದಿನ ಸೀಟು ಬರೀ ನನ್ನ ಸೀನಿಯರ್ಗೆ ಮಾತ್ರನೇ ಮೀಸಲು. ಅವ್ರನ್ನ ಬಿಟ್ಟು ಬೇರೆ ಯಾರಿಗೂ ಇಲ್ಲಿ ಕೂತ್ಕೊಳಕ್ ರೈಟ್ಸ್ ಇಲ್ಲಮ್ಮ. ನಿಂಗೆ ನನ್ನ ಮೇಲೆ ಒಂದು ಚೂರಾರು ಪ್ರೀತಿ ಇದ್ರೆ ಅವಳನ್ನ ನಿನ್ನ ಬೈಕಲ್ಲಿ ಕೂರಿಸ್ಕೊಂಡೇ ಸುತ್ತಾಡಬೇಕು. ಏನಾಯ್ತು? ಸಾರಿ ಚಂದ್ವಿ, ನನ್ನ ಕೈಲಾಗ್ತಲ್ಲ, ಇಳ್ಕೊ ಪ್ಲೀಸ್. ಅಬ್ಬೆ ಯಾರ್ ಕ್ಯಾ ಹುವಾ? ಹೇ ಭಗವಾನ್, ಇದೇನೋ ಹೀಗಾಗಿದ್ಯಾ? ಅಳು ತರ ಕಾಣಿಸ್ತಿದ್ಯಾ? ಸಾರಿ ಚಾಂದ್ನಿ, ಇನ್ನು 10 ನಿಮಿಷ ನಿನ್ನ ಜೊತೆ ಓಡಾಡಿದ್ರೆ ನಾನು ಅತ್ತೇ ಬಿಡ್ತೀನಿ. ಸಾರಿ, ಸೀನಿಯರ್ ಫೋರ್ಸ್ ಮಾಡಿದ್ರು ಅಂತ ನಿನ್ನನ್ನು ಬೈಕಲ್ಲಿ ಹತ್ತಿಸ್ಕೊಂಡೆ. ಆದರೆ ಮನ್ಸ್ಯಾಕೆ ಒಪ್ತಾನೆ ಇಲ್ಲ. ಪ್ಲೀಸ್ ನೀನು ಆಟೋದಲ್ಲಿ ಬಾ. ಬಾಪ್ರೇ, ನಾನೇ ನಿನಗೆ ತೊಂದರೆ ಕೊಡಲ್ಲಪ್ಪ. ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡೇ ಕೂತ್ಕೋತೀನಿ. ಅದೇನಾದರೂ ಆಗಿರಲಿ, ನನಗೆ ಒಳಗಡೆನೆ ಚುಚ್ಚಿದಂಗೆ ಆಗ್ತಾ ಇದೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕಣೋ, ಬಟ್ ಶಾಲಿನಿ ಅವ್ರೇನೋ ಪ್ರಾಮಿಸ್ ಹಾಕಿದ್ರಲ್ಲ. ಅದನ್ನು ಮೀರಲ್ಲ ನಾನು. ನಿನ್ನ ಬೈಕಲ್ಲೇ ಸುತ್ತಾಡಿಸ್ತೀನಿ. ಆದರೆ ಇದು ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ಹೆಂಗೆಂಗೋ ಆಗ್ತಾ ಇದೆ. ನನ್ನ ಸೀನಿಯರ್ ತುಂಬ ನೆನಪಾಗ್ತಾ ಇದ್ದಾರೆ. ಇದೊಂದು ಸಲ ನೀನು ಆಟೋದಲ್ಲೇ ಬಾ. ನೆಕ್ಸ್ಟ್ ಟೈಮ್ ಮನ್ಸನ್ನು ಗಟ್ಟಿ ಮಾಡಿಕೊಂಡು ರೆಡಿ ಆಗಿಬಿಟ್ಟೆ ಬರ್ತೀನಿ ಪ್ಲೀಸ್. ಓಕೆ ಓಕೆ, ನನಗೆ ಅರ್ಥ ಆಗ್ತಾ ಇದೆ. ಏಕ್ ಬಾತ್ ಕಹು. ಹೇಳು. ಇವತ್ತು ಶಾಲಿನಿ ಮೇಲೆ ನನಗೆ ತುಂಬ ಹೊಟ್ಟೆ ಕಿಚ್ಚಾಗ್ತದೆ. ಹೊರಗಡೆ ಒಬ್ಳು ಹುಡುಗಿ ಸಿಗ್ತಾಳೆ ಅಂದರೆ ಬಾಯಿ ಬಿಡೋ ಗಂಡಸರು ಎಷ್ಟೋ ಜನ ಇದ್ದಾರೆ. ಅಂಥವ್ರ ಮಧ್ಯೆ ನೀನು ಎಲ್ಲೋ ಹೋಗ್ಬಿಟ್ಟೆ ಕಣೋ. ಈ ಮಟ್ಟಕ್ಕೆ ಪ್ರೀತಿಸೋ ಗಂಡ ಸಿಗ್ತಾನೆ ಅಂದರೆ ಶಾಲಿನಿ 1000 ಜನ್ಮಕ್ಕೆ ಪುಣ್ಯ ಮಾಡಿದ್ಲು. ಅವರಲ್ಲ, ನಾನು. ಅದ್ ನನಗೆ ಗೊತ್ತಿಲ್ಲ. ನಾನ್ ಜಾಸ್ತಿ ನೋಡ್ತಾ ಇರೋದು ನಿನ್ ಪ್ರೀತಿನ. ಬದ್ಮಾಶ್, ಬೇವಕೂಫ್. ಶಾಲಿನಿಗಂತ ಮುಂಚೆ ನಾನ್ ಯಾಕೆ ನಿನಗೆ ಸಿಗ್ಲಿಲ್ಲ? ಅದು ನಂಗೆ ತುಂಬಾ ಜಲಸಿ ಆಗ್ತಾ ಇದೆ ಕಣೋ. ನನಗೆ ನಿನ್ ತರ ಹುಡುಗ ಬೇಕಿತ್ತು, ನಿನ್ ತರ ಗಂಡ ಸಿಗ್ಬೇಕಿತ್ತು. ನಾನ್ ಸ್ಟೇಷನ್ಗೆ ಬರೋ ಅಷ್ಟರಲ್ಲಿ ನಿನ್ ಟ್ರೈನ್ ಸ್ಟೇಷನ್ ದಾಟಿ ಮುಂದಕ್ಕೆ ಹೋಗ್ಬಿಟ್ಟಿತ್ತು. ನಿಂಗೆ ನನ್ಗಿಂತ ಒಳ್ಳೆ ಹುಡುಗ ಸಿಗ್ತಾನೆ. ನೋಡೋಣ. ಸರಿ, ನಾನೀಗ ಆಟೋದಲ್ಲೇ ಬರ್ತೀನಿ. ಹೋಗ್ಬಾರೋ ಲೋಫರ್ ಕಚಡ. ಫ್ರೆಂಡ್ಶಿಪ್ ಅಲ್ಲಿ ಕೊಟ್ಟಿದ್ದೀನಿ. ಏನಾದ್ರೂ ತಪ್ಪು ತಿಳ್ಕೊಂಡ್ರೆ ಕೊಂದು ಬಿಡ್ತೀನಿ. ಹೊರಡು. ಹೊರಡು. ಬಾಯ್ ಬಾಯ್.
ಪಾಗಲ್. ಸುಮಿತ್ರಮ್ಮ, ಎಷ್ಟು ದಿನ ಆಯ್ತು ನಿಮ್ಮನ್ನ ನೋಡಿ. ಬನ್ನಿ ಬನ್ನಿ, ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿಲ್ವಲ್ಲ? ನಾನ್ ಚೆನ್ನಾಗಿಲ್ವಾ? ನನಗೇನಾಗಿದೆ? ಬಂಗಾರದಂತ ಮಕ್ಕಳು, ದೇವ್ರಂತ ಅಳಿಯ. ಹೌದೌದು, ಆ ದೇವ್ರನ್ನ ಗುಣಗಾನ ಮಾಡೋಕೆ 1000 ಪದಗಳು ಸಾಲದು. ಏನ್ ಹೇಳ್ತಾ ಇದ್ದೀರಾ? ಅಲ್ಲ ರೀ, ನಿಮ್ ಮಗಳು ಶಾಲಿನಿಗೆ ಅಷ್ಟೊಂದು ಅನ್ಯಾಯ ಆಗ್ತಾ ಇದೆ, ನಿಮಗ್ ಸ್ವಲ್ಪನೂ ಗೊತ್ತಾಗ್ತಾ ಇಲ್ವಾ? ಅದೇ ನಿಮ್ಮ ಅಳಿಯ, ಏನ್ ಅವನ ಹೆಸರು? ಅಭಯ್ ಅಂತ ತಾನೆ? ಅವನೇ. ಯಾವುದೋ ಹುಡುಗಿನ ಬೈಕಲ್ಲಿ ಕೂರಿಸ್ಕೊಂಡು ಸಿಟಿ ಎಲ್ಲ ಸುತ್ತಿಸ್ತಾ ಇದ್ದಾನೆ. ನನ್ನ ಅಳಿಯನ? ಛೇಚೆ, ಇರ್ಲಾರ್ದು. ನೀವು ಯಾರೋ ಬೇರೆಯವ್ರು ನೋಡಿ ನನ್ನ ಅಳಿಯ ಅಂತ ತಿಳ್ಕೊಂಡಿದ್ದೀರಾ ಅಷ್ಟೇ. ಏನು? ಯಾರನ್ನೋ ನೋಡಿ ಹೇಳಕ್ ನನ್ಗೆ ನುಚ್ಚ? ಅವನು ನಿಮ್ಮಳಿಯನೇ. ಯಾವುದೋ ಹುಡುಗಿನ ಅಂಟಿಸ್ಕೊಂಡು ಓಡಾಡೋದು ಅಂದ್ರೇನು? ರೋಡಲ್ಲಿ ನಿಂತ್ಕೊಂಡು ತಪ್ಕೊಂಡು ಮುತ್ತಿಕ್ಕೋದು ಅಂದ್ರೆ? ಅವನೇ ನಗ್ತಾ ನಗ್ತಾ ಮುದ್ದಾಡ್ಸ್ಕೊಳ್ಳೋದು ಅಂದ್ರೆ ಏನು? ಸ್ವಲ್ಪ ಸುಮ್ಮನಿರ್ತೀರಾ? ಏನೇನೋ ಮಾತಾಡಬೇಡಿ. ನನ್ನ ಅಳಿಯನ ಬಗ್ಗೆ ಎಲ್ಲಿ ಸಲ್ಲದು ಹೇಳಿದ್ರೆ ನಾನು ಒಪ್ಕೊಳ್ಳಲ್ಲ. ಇನ್ನು ನನ್ನ ಗಂಡನ ಬಗ್ಗೆ ಹೇಳಿ. ಈ ಥರ ಅಸಹ್ಯವಾದ ಕೆಲಸ ಎಲ್ಲ ಮಾಡ್ತಾನೆ ಅಂತ ಒಪ್ಕೋತೀನಿ, ಆದರೆ ನನ್ನ ಅಳಿಯನ ಬಗ್ಗೆ ಕೇವಲವಾಗಿ ಮಾತಾಡಬೇಡಿ. ಏನು ಮಾಡ್ಕೊಳಕ್ಕಾಗಲ್ಲಮ್ಮ. ಅವನಾಗ್ಲೇ ನಿಮ್ಮ ಮಗಳನ್ನ ಬಿಟ್ಟೋಗಾಯ್ತು. ಅವನೇನೋ ವಯಸ್ಸಿನ ಹುಡುಗ, ಕುಣ್ಕೊಂಡು ವಯಸ್ಸಾದವಳೆ ಬೇಕು ಅಂದ. ನಿಮ್ಗಾದ್ರೂ ಬುದ್ಧಿ ಬೇಡವಾ? ದುಡ್ಡಿರೋರು ಸಿಕ್ಕಿದ್ರು ಅಂತ ನಿಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡಿಬಿಟ್ರಿ. ಆದರೆ ಈಗ ಯಾವಳ ಚಂದುಳ್ಳಿ ಚೆಲುವೆ ಸಿಕ್ಕಿದ್ಲು ಅಂತ ಹೆಂಡತಿಗೆ ಕೈ ಕೊಟ್ಟು ಇವಳಿಂದ ಬಿದ್ದಿದ್ದಾನೆ. ರೇ, ಹುಚ್ಚರಿ ಬಾಯ್ ಸಾಕು. ಇನ್ನೊಂದು ಮಾತಾಡಿದ್ರೆ ನಿಮ್ಮನ್ನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ. 1000 ಜನ ಹುಡುಗಿನ ತಂದು ನಿಲ್ಲಿಸ್ರಿ, ನನ್ನ ಅಳಿಯ ನಿಯತ್ತು ಬದಲಾಗಲ್ಲ ಅಂತ ದೇವ್ರಂತ ಮನುಷ್ಯ. ಅವನ ಬಗ್ಗೆ ಮಾತಾಡಿದ್ರೆ ನಿಮ್ಮ ಬಾಯಿಗೆ ಹುಳ ಬೀಳುತ್ತೆ. ಏನು ನಿಮ್ಮೊಳ್ಳೇದಕ್ಕೆ ಅಂತ ಹೇಳಕ್ ಬಂದ್ರೆ ನನ್ಗೆ ಅಂತೀರಾ? ಅನ್ನೋದಲ್ಲ, ನಂಗೆ ಬರ್ತಾ ಇರೋ ಕೋಪಕ್ಕೆ ನಿಮ್ಮನ್ನ ಹಂಗೆ ಹೂ ತಕ್ಬಿಡೋಣ ಅನಿಸ್ತಾ ಇದೆ. ಸಾಕ್ ಸುಮ್ನಿರ್ರಿ. ನಿಮ್ ರೋಷ ವೇಷ ಎಲ್ಲ ಕಂಡಿದ್ದೀನಿ. ನಿಮ್ ವಯಸ್ಸಾದ ಮಗಳನ್ನ ಕಟ್ಕೊಂಡು ಯಾವ ಗಂಡ ತಾನೇ ಸುಖವಾಗಿರ್ತಾನೆ ಅಂತ ನಾನು ನೋಡ್ತೀನಿ. ಅವನು ಇವತ್ತಿಲ್ಲ ನಾಳೆ ನೋಡಿ ನಿಮ್ ಮಗಳು ಸರಿ ಇಲ್ಲ ಅಂತ ಡೈವರ್ಸ್ ಪೇಪರ್ ಕೊಟ್ಟು ನಿಮ್ ಮನೆಗೆ ಕಳಿಸ್ತಾನೆ. ಅವಾಗ ಅಮ್ಮ ಮಗಳಿಬ್ರು ಎಣಿಗೆ ಸಾಯ್ರಿ. ಹೋ, ರಂಗ, ಏನಪ್ಪ ಇದು? ಬೆಂಕಿಯಿಂದ ಹೊಗೆ ಆಡಲ್ಲ. ಏನು ಅಂತ ವಿಚಾರಿಸ್ತೀನಿ. ಏನು ಅಂತ ವಿಚಾರಿಸ್ತೀನಿ. ನಾನು ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಒಬ್ರೇನಾ? ಏನಪ್ಪ ಇದು? ಅಲ್ಲೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ನಾನೇನು ಒಬ್ಬನೇ ಹೋಗ್ತಾ ಇಲ್ಲ, ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀನಿ. ಆದ್ರೂ ನಿಮ್ಮ ಆರೋಗ್ಯ ಸರಿ ಇಲ್ಲ. ಆರೋಗ್ಯ ಚೆನ್ನಾಗಿಲ್ಲ ಅಂತ ಮನೆಯಲ್ಲೇ ಕೂತ್ಕೊಳಕ್ಕಾಗತ್ತಾ? ನೀನಂತೂ ಆಫೀಸ್ ಕೆಲಸದಲ್ಲೇ ಮುಳುಗೋಗ್ಬಿಟ್ಟಿರ್ತೀಯ. ನಾವು ವಯಸ್ಸಾದವರು ಕೊನೆಗಾಲದಲ್ಲಿ ಪುಣ್ಯಕ್ಷೇತ್ರಗಳನ್ನ ನೋಡಬೇಕು, ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ಪುಣ್ಯ ಕಟ್ಕೋಬೇಕು ಅಂತ ಆಸೆ ಇರುತ್ತೆ. ನಾನಂತೂ ಒಂದು ಪುಣ್ಯಕ್ಷೇತ್ರನೂ ನೋಡಿಲ್ಲ. ನಮ್ಮ ಜೊತೆಯವರು ರಾಮೇಶ್ವರಕ್ಕೆ ಹೋಗ್ತಾ ಇದ್ದಾರೆ, ನಾನು ಅವ್ರ ಜೊತೆ ಸೇರಿಕೊಂಡು ದರ್ಶನ ಮಾಡ್ಕೊಂಡು ಬರ್ತೀನಿ. ನನ್ನ ಬಗ್ಗೆ ಯಾವುದಕ್ಕೂ ಚಿಂತೆ ಮಾಡಬೇಡಿ, ಯಾವತ್ತಿದ್ರೂ ಬಿದ್ದೋಗೋ ಮರ. ಮಾವ, ಔಷಧಿ ಬಟ್ಟೆ ಎಲ್ಲ ಸರಿಯಾಗಿ ಇಟ್ಕೊಂಡಿದ್ದೀರಾ? ಎಲ್ಲ ತಗೊಂಡಿದ್ದೀನಮ್ಮ. ನನ್ನ ದೊರೆ ಇರೋವರೆಗೂ ನಾನು ಯಾವುದಕ್ಕೂ ಚಿಂತೆ ಮಾಡಬೇಕಾಗಿಲ್ಲ. ಏನಾಯ್ತು ರೀ? ಒಂದು ಸ್ಪೆಷಲ್ ಕೇಸ್ ಬಂದಿದೆ, ಅದನ್ನ ಹೇಗೆ ಹ್ಯಾಂಡ್ಲ್ ಮಾಡೋದು ಅಂತ. ಏನಪ್ಪ ಅದು? ನಮ್ಮ ಚಮ್ಮಕ್ ಚಲೋ ಚಾನೆಲ್ನಿಗೆಲ್ಲ ಹ್ಯಾಂಡ್ಲ್ ಮಾಡೋಕ್ಕಾಗ್ದಿರೋ ಅಂಥದ್ದು. ಅದೇನ್ ಗೊತ್ತಾ, ಬರ್ತಾ ಬರ್ತಾ ನಮ್ಮ ಜನ ತುಂಬಾ ಫಾರ್ವರ್ಡ್ ಆಗ್ತಾ ಆಗ್ತಾ ಸಂಬಂಧಗಳನ್ನ ವ್ಯಾಲ್ಯೂಸೇ ಮರ್ತೋಗ್ತಾ ಇದ್ದಾರೆ. ಒಂದು ಹುಡುಗ ಒಂದು ಹುಡುಗಿ ಸೇರ್ಬೇಕು ಅಂದ್ರೆ ಮದ್ವೆ ಆಗೋ ತನಕ ಕಾಯ್ಬೇಕು ಅನ್ನೋ ಪೇಷನ್ಸ್ ಕೂಡ ಇಲ್ಲ ಇವತ್ತಿನ ಜನಕ್ಕೆ. ಸೊ ವಾಟ್? ಅದೇ, ಮದ್ವೆಗೂ ಮುಂಚೆ
ಎಷ್ಟು % ಹೆಣ್ಮಕ್ಳು ಸಂಬಂಧ ಬೆಳೆಸ್ತಾ ಇದ್ದಾರೆ, ತಮ್ಮ ವರ್ಜಿನಿಟಿ ಕಳ್ಕೊತಾ ಇದ್ದಾರೆ, ಅದು ಯಾವ ಕಾರಣಕ್ಕೆ ಅಂತ ಸಮೀಕ್ಷೆ ಮಾಡ್ಬೇಕಂತೆ. ಎಷ್ಟು ಮುಜುಗರ ಅಲ್ವಾ? ಅದ್ರಲ್ಲಿ ಮುಜುಗರ ಪಡೋದಕ್ಕೆ ಏನ್ರಿ ಇದೆ? ನಮ್ಮ ಸಮಾಜ ಅಂತೂ ತೀರಾ ಕೆಟ್ಟ ಕೆರ ಹಿಡಿತಾ ಇದೆ. ಅದೆಷ್ಟು ಕೆಟ್ಟು ಹೋಗಿದೆ ಅಂತ ತಿಳ್ಕೊಂಡು ಇವತ್ತಿನ ಯುವ ಜನಾಂಗನ ಎಚ್ಚರಿಸ್ಬೇಕಷ್ಟೆ. ಅದ್ರಲ್ಲಂತೂ ನಾವು ಮುಜುಗರ ಪಡಲೇಬಾರ್ದು. ಆದ್ರೂ ಏನಿಲ್ಲ ಬಿಡು, ಒಂದು ಟಿಪ್ಸ್ ಕೊಡು. ಏನಿಲ್ಲ, ಒಂದಷ್ಟು ಮಿಡಲ್ ಕ್ಲಾಸ್ ಏರಿಯಾ ಮತ್ತೆ ಹೈ ಕ್ಲಾಸ್ ಏರಿಯಾ ಎರಡರದ್ದು ಲಿಸ್ಟ್ ಕೊಡ್ತೀನಿ. ನೀನು ಅಲ್ಲಿಗೆ ಹೋಗು, ಅಲ್ಲಿನ ಹೆಂಗಸರು ಹುಡುಗಿರತ್ತ ಸ್ವಲ್ಪ ಫ್ರೆಂಡ್ಲಿಯಾಗಿ ಮಾತಾಡು ಅಷ್ಟೇ. ಹಂಗೂ ಅವ್ರು ಏನಾದ್ರು ಓಪನ್ ಆಗಿ ಹೇಳ್ಕೊಳಕ್ ಸಂಕೋಚ ಪಟ್ರೆ? ಈ ಥರ ವಿಷಯ ಬಂದಾಗ ನಮ್ಮ ಸೀನಿಯರ್ ಒಂದು ಸೂಪರ್ ಪ್ಲಾನ್ ಮಾಡ್ತಿದ್ರು. ಆ ಹೆಣ್ಮಕ್ಳ ಹತ್ರ ನಾವು ಈ ವಿಷಯನ ಬಾಯಿ ಬಿಡಿಸ್ಬೇಕು ಅಂದರೆ ನಾವು ಅವ್ರಿಗಿಂತ ಜಾಸ್ತಿ ಬೋಲ್ಡ್ ಆಗಿ ಬಿಹೇವ್ ಮಾಡಬೇಕು. ಗೊತ್ತಾಯ್ತು ಬಿಡು. ಅಕಸ್ಮಾತ್ ಅವರು ಮದ್ವೆಗೂ ಮುಂಚೆ ನಿನ್ಗೆ ಏನಾದ್ರೂ ರಿಲೇಶನ್ಶಿಪ್ ಇತ್ತಾ ಅಂತ ಕೇಳಿದ್ರೆ ನಾನು ಬೋಲ್ಡ್ ಆಗಿ ಹೂ ಅನ್ಬಿಡ್ತೀನಿ. ಅವಾಗ ಅವರು ಸ್ವಲ್ಪನಾದ್ರೂ ಓಪನ್ ಅಪ್ ಆಗ್ತಾರೆ. ಐ ಆಮ್ ರೈಟ್? ತುಂಬಾ ದೊಡ್ಡೋಳಾಗ್ಬಿಟ್ಟೆ ನೀನು. ಇಲ್ಲಪ್ಪ, ನಾನು ಯಾವತ್ತೂ ದೊಡ್ಡೋಳು ಆಗದೇ ಇಲ್ಲ. ಇನ್ 20 ವರ್ಷ ಆದ್ರೂ ಹೀಗೆ ಚಿಕ್ಕ ಮಗು ತರಾನೇ ಇರ್ತೀನಿ. ಪುಟಾಣಿ ಪಾಪು ತರ ತಪ್ಕೊಂಡಿದೀನಿ. ಬಿಡಿಸ್ಕೊಳಕ್ ಟ್ರೈ ಮಾಡ್ಬೇಡ. ಬಿಡಿಸ್ಕೊಳಕ್ ಏನೋ ಟ್ರೈ ಮಾಡಿದ್ರೆ ನನ್ ಮೇಲೆ ಆಣೆ. ಯಪ್ಪ, ನೀನು ಆಣೆ ಇಡೋದಕ್ಕೆ ಶುರು ಮಾಡ್ಬಿಟ್ಯಾ? ನನ್ನ ಕತೆ ಮುಗೀತು. ಇನ್ನೊಂದ್ಸಲ ಸಿಕ್ಸಿ ಕಡೆ ಎಲ್ಲ ನಾನು ತಪ್ಕೊಂಡ್ರೆ ನನ್ನ ಮೇಲೆ ಆಣೆ. ಪದ್ಮಾಶ್, ಅಷ್ಟೊಂದು ಕಷ್ಟ ಆಗುತ್ತೇನೋ ನಿನಗೆ? ಕೇಳಿ ದೇವ್ರೆ, ಇದೇನು ಮಾಡ್ತಾ ಇದೆಯಪ್ಪ? ಇದೇನು ಮಾಡಲಿ? ನನ್ನ ಮಗಳಿಗೆ ವಯಸ್ಸಾಗಿದೆ ಅಂತ ನಮ್ಮ ಅಳಿಯಂದ್ರು ಅವಳನ್ನ ದೂರ ತಳ್ತಾ ಇದ್ದಾರ. ಇದು ಶಾಲಿನಿಗೆ ಗೊತ್ತಾದರೆ ಹೇಗೆ ಸಹಿಸ್ಕೊತಾಳೆ? ನಾನು ಹೇಗೆ ಸಹಿಸ್ಕೊಳ್ಳಿ? ಕೈ ತಪ್ಪು ಹೋಗ್ತಾ ಇರೋ ಅಳಿಯನ್ನ ಹೆಂಗೆ ವಾಪಸ್ ಕರ್ಕೊಂಡು ಬರೋದು ತಂದೆ? ಅಕ್ಕ, ಯಾರಿಗೆ ಫೋನ್ ಮಾಡ್ತಿದ್ದೀಯೇ? ಅವನಿಗೆ ನಿಮ್ಮ ಹುಡುಗನ್ಗ ಏನಂದ್ರು? ನಾಟ್ ರೀಚಬಲ್. ಅಕ್ಕ, ಏನೋ ಅನಾಹುತ ಆಗಿದೆ ಅಂತ ನನಗೆ ಗೊತ್ತು. ಒಬ್ಳೆ ಮನ್ಸಲ್ಲಿ ಇಟ್ಕೊಂಡು ಕೊರಗಬೇಡ. ನನಗಾದ್ರೂ ಹೇಳ್ಕೊ, ನಿನ್ನ ಮನ್ಸು ಹಗುರ ಆಗುತ್ತೆ. ಈಗಲಾದರೂ ಹೇಳ್ಕೊಳೆ ಪ್ಲೀಸ್ ಕಣೆ. 2 ವಾರಕ್ಕೆ ಮುಂಚೆ ನನಗೆ ಅವನ ಜೊತೆ ಮದುವೆ ಆಯಿತು. ಅಲ್ಲಿಂದ ನಾವಿಬ್ಬರು ಕಾಶ್ಮೀರಕ್ಕೆ ಹೋದ್ವಿ. 4 ದಿನ ಅಲ್ಲೇ ಉಳ್ಕೊಂಡ್ವಿ. ಆಮೇಲೆ ಅವನು ಇದ್ದಕ್ಕಿದ್ದಂಗೆ ನಾಪತ್ತೆ ಆಗ್ಬಿಟ್ಟ. ಎಲ್ಲಿಗೆ ಹೋದ್ನೆ? ಗೊತ್ತಿಲ್ಲ. ಅವನೇ ಹೋದ್ನೋ, ಯಾರಾದರೂ ಎಳ್ಕೊಂಡು ಹೋದ್ರು, ಎಲ್ಲೋದ್ನೋ ಏನಾದ್ನೋ ಒಂದು ಗೊತ್ತಿಲ್ಲ. ತುಂಬ ಹುಡ್ಕಾಡ್ದೆ, ಸಿಗಲಿಲ್ಲ. ಕೊನೆಗೆ ವಾಪಸ್ ಬಂದ್ಬಿಟ್ಟೆ. ಈಗಲೂ ಫೋನ್ ಟ್ರೈ ಮಾಡ್ತಾನೇ ಇದ್ದೀನಿ, ಸಿಗ್ತಿಲ್ಲ. ಅವ್ರ ಮನೆಯವ್ರಿಗೆ ಯಾರಿಗೂ ವಿಷಯ ಗೊತ್ತಿಲ್ವೇನಕ್ಕ? ಇಲ್ಲ ಅನ್ಸುತ್ತೆ. ಹೋಗ್ಲಿ, ಯಾರ ಮನೆ ಹುಡುಗ ಅಂತ ಆದರೂ ಹೇಳು, ಅಲ್ಲಿಗೆ ಹೋಗಿ ವಿಚಾರಿಸೋಣ. ಬೇಡ, ಅವ್ರ ವಿಷಯಕ್ಕೆ ಹೋದ್ರೆ ಏನೇನೋ ಅನಾಹುತ ಆಗುತ್ತೆ. ಯಾಕೆ? ಅವರಪ್ಪ ರೂಲಿಂಗ್ ಪಾರ್ಟಿಲಿ ತುಂಬ ಪವರ್ ಇರೋ ಮಿನಿಸ್ಟರ್.
ಕೀರ್ತಿ, ದಿಶಾ ಏನಾದರೂ ಮಾತಾಡಿದ್ಲೇನೆ? ಹ್ಞೂ ಕಣಮ್ಮ, ಆಗ್ಲಿಂದ ಏನೇನೋ ಹೇಳ್ತಿದ್ದಾಳೆ. ಶೂಟಿಂಗ್ ಹೋದಾಗ ಅಲ್ಲೆಲ್ಲೋ ಸ್ಮಶಾನದಲ್ಲಿ ಶೂಟಿಂಗ್ ಇತ್ತಂತೆ, ಏನೂ ನೋಡ್ಕೊಂಡು ಹೆದರ್ಕೊಂಡಿದ್ದಾಳೆ ಅಷ್ಟೇ. ಆಗ್ಲಿಂದ ಯಾಕಿಂಗೆ ಆಗ್ತಿದೆ, ಯಾಕಿಂಗೆ ಆಡ್ತಿದ್ದಾಳೆ ಅಂತ ಅವಳಿಗೆ ಗೊತ್ತಾಗ್ತಿಲ್ವಂತೆ. ಅಷ್ಟೇ ತಾನೇ, ಬೇರೇನು ಸಮಸ್ಯೆ ಇಲ್ಲ ಅಲ್ವಾ? ಇಲ್ಲ ಅಮ್ಮ, ನನಗೇನು ತೊಂದರೆ ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ದೊಡ್ಡ ಭಾರ ಇಲ್ದಾಗಾಯ್ತು ಕಣೆ. ಇದು ಆ ಸ್ಮಶಾನದಲ್ಲಿ ಶೂಟಿಂಗ್ ಮಾಡಿರ್ತಾರಲ್ಲ, ಆ ಸೋಂಕು ಈ ಸೋಂಕು ಅಂತ ಆಗಿರುತ್ತೆ. ದೃಷ್ಟಿ ತೆಗೆದಲ್ಲ, ಎಲ್ಲ ಸರಿ ಹೋಗುತ್ತೆ. ಇಷ್ಟೊತ್ತಿಗೆ ಆ ಗಾಳಿ ಸೋಂಕೇನಾದ್ರೂ ತಾಕಿದ್ರೆ ಹೊಟ್ಟೋಗಿರುತ್ತೆ. ನೀನೇನು ಹೆದರ್ಕೋಬೇಡ ಆಯ್ತಾ? ಸ್ವಲ್ಪ ರೆಸ್ಟ್ ಸಾಕು. ಅಮ್ಮ ಎಷ್ಟು ಒಳ್ಳೆಯವಳಲ್ವಾ, ನಾನು ಮೋಸ ಮಾಡಿಬಿಟ್ಟೆ ಅನಿಸ್ತದೆ. ಸಂಟ ಪಡ್ಬೇಡ್ವೆ ಅಕ್ಕ, ಆಗಿದ್ದಾಗೋಯ್ತು. ಇದೆಲ್ಲ ಅಮ್ಮಂಗೆ ಗೊತ್ತಾದರೆ ತಡ್ಕೊಳ್ಳೋದಿಲ್ಲ ಅವಳು. ನಮಗೋಸ್ಕರ ಅಮ್ಮಂಗೋಸ್ಕರ ನಗ್ನಗ್ತಾ ಇರೇ ಅಕ್ಕ, ಪ್ಲೀಸ್ ಕಣೆ. ಅಕ್ಕ ಪ್ರೀತಿಸಿ ಕದ್ದು ಮದುವೆ ಆಗಿರೋದು ಮಿನಿಸ್ಟ್ರ್ ಮಗನ ಜೊತೆನಾ? ರಂಗ, ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ? ಗೌರಿ, ಏ ಗೌರಿ, ನಾನು ಇಲ್ಲಿದ್ದೀನಿ, ರೂಮಲ್ಲಿದ್ದೀನಿ. ಅಲ್ಲ ನಾನು ರೆಡಿ, ನೀನು ರೆಡಿನಾ? ನಾನು ಯಾವಾಗಲೂ ರೆಡಿ, ಬೆಳಗ್ಗೆ ರೆಡಿ ಆಗಿ ಕೂತಿದ್ದೀನಿ. ನೀನು ಯಾಕೆ ಲೇಟು? ಅಯ್ಯೋ, ಅಪರೂಪಕ್ಕೆ ಇವತ್ತು ಸ್ನಾನ ಮಾಡಕ್ಕೆ ಹೋಗ್ಬಿಟ್ಟಿದ್ದೆ. ಹೂ ಕೊಳಕ, ಎಲ್ಲ ಸಾಮಾನು ಸರಿಯಾಗಿ ತೊಗೊಂಬಂದಿದ್ದಾನೆ. ನನಗಷ್ಟೇ ಅಲ್ಲ, ನಿಮಗೆ ಸ್ಕಾರ್ಫು, ಕರ್ಚೀಫು, ಕಣ್ಣಿಗೆ ಹಚ್ಚೋ ಔಷಧಿ, ರಾತ್ರಿ ಹಚ್ಕೊಳ್ಳೋ ಸೊಳ್ಳೆ ಲೋಷನ್ನು ಎಲ್ಲ ತಂದುಬಿಟ್ಟಿದ್ದೀನಿ. ಇನ್ನೇನಿದ್ರು ನಿನ್ನ ವಯಸ್ಸು 20 ವರ್ಷ ಕಡಿಮೆ ಮಾಡಿಕೊಂಡು 4 ವರ್ಷದ ಮಗು ಥರ ಇರಬೇಕು. ನಾನು ನಿನ್ನನ್ನು ಪೂರ್ತಿ ಹುಷಾರು ಮಾಡಿಸೋವರೆಗೂ 5 ವರ್ಷ ಆಗಲೇಬಾರ್ದು. ನಾನು ಹೇಳ್ದಂತೆ ಕೇಳಬೇಕು. ಯಾಕ್ರಿ ವೈದಾರೆ ಮಂತರ ನಗ್ತಿದ್ದೀರಾ? ಹುಡ್ದಾಗಿಂದ ಜೊತೆಗಿದ್ದ ಅಣ್ಣ ತಮ್ಮ ಬರಲಿಲ್ಲ, ಕಟ್ಕೊಂಡು ಗಂಡ ಬರಲಿಲ್ಲ, ಹೆತ್ತು ಮಕ್ಕಳು ಬರಲಿಲ್ಲ. ನೀನು ಯಾರು ನನ್ನ ಈ ವಯಸ್ಸಿನಲ್ಲಿ ಬಂದು ಆರೈಕೆ ಮಾಡ್ತೀನಿ ಅಂತೀಯಲ್ಲ? ಮನುಷ್ಯತ್ವ ತೋರಿಸೋದಕ್ಕೆ ಸಂಬಂಧಿಕರೇ ಆಗಬೇಕಾ? ನನಗೆ ನೀನು, ನಿನಗೆ ನಾನು ಅಂತ ಯಾವತ್ತೂ ಡಿಸೈಡ್ ಆಗಿಬಿಟ್ಟಿದೆ. ಅಂದಮೇಲೆ ಈ ಎಮೋಷನ್ ಡೈಲಾಗ್ ಎಲ್ಲ ಯಾಕ್ರಿ? ಆದರೂ ನೀನು ಇಷ್ಟೊಂದು ಅಕ್ಕರೆ ತೋರಿಸೋದು ನೋಡಿದ್ರೆ ನಾನು ಎಲ್ಲಿ ಏನಾದರೂ ತಪ್ಪು ಮಾಡಿ ನಿನ್ನ ಕಳ್ಕೊಂಡು ಬಿಡ್ತೀನೇನೋ ಅಂತ ಭಯ ಆಗ್ತಾ ಇದೆ. ಸುಮ್ಮನಿರಮ್ಮ ಸಾಕು. ತಪ್ಪು ಮಾಡಿದ್ರೆ ತಲೆ ಮೇಲೆ ಹೊಡೆದು ಬುದ್ಧಿ ಹೇಳ್ತೀನಿ. ಅದನ್ನು ಬಿಟ್ಟು ನಿಮ್ಮನ್ನು ಯಾಕ್ರಿ ಬಿಟ್ಟು ಹೋಗಲಿ? ಇವತ್ತಿಂದ ನಾನು ಬದುಕಿರೋ ಕೊನೆ ನಿಮಿಷದವರೆಗೂ ನಿನಗೋಸ್ಕರ ಬದುಕಿರ್ತೀನಿ, ನಿನ್ನ ಸಂತೋಷಕ್ಕೋಸ್ಕರ ಬದುಕಿರ್ತೀನಿ. ನಾನು ಅಷ್ಟೆ. ಇನ್ಮೇಲೆ ನಾನು ಒಂಟಿ ಅಂತ ಕೊರಗೋದಿಲ್ಲ. ಯಾಕೆ ಅಂದರೆ ನನ್ನ ಅಪ್ಪನ ಥರ, ನನ್ನ ಮಗನ ಥರ ನೋಡ್ಕೊಳ್ಳೋ ಒಬ್ಬ ಗೆಳೆಯ ಸಿಕ್ಕಿದ್ದಾನೆ. ಐ ಲವ್ ಯು ಕಣ ರಚಿನ್. ಐ ಲವ್ ಯು ಟು ಗೌರಿ. ಆಲ್ಮೋಸ್ಟ್ ಎಲ್ಲ ಏರಿಯಾನೂ ಕವರ್ ಆಗಿದೆ. ಇದೊಂದು ಮನೆ ಮತ್ತೆ ಇನ್ನೊಂದು ಮನೆ ಕವರ್ ಮಾಡಿಕೊಂಡು ಪಾಶ್ ಹೋಗ್ಬಿಡೋಣ. ಬಾ. ಆರಾಮವಾಗಿ ಮಾತಾಡಿ ಪ್ರತಿಮಾ ಅವರೇ, ಇದು ಎಲ್ಲೂ ಟೆಲಿಕಾಸ್ಟ್ ಆಗಲ್ಲ. ನಾವಿದನ್ನ ತುಂಬಾ ಗುಟ್ಟಾಗಿಡ್ತೀವಿ. ಮದುವೆಗೂ ಮುಂಚೆ ಕನ್ಯತ್ವ ಕಳ್ಕೊಂಡಿರೋ ಹೆಣ್ಮಕ್ಳ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಕೈಯಲ್ಲಿ ಏನಾದ್ರು ಸಿಕ್ಕರೆ ಹೊಡಿಬೇಕು ಅನ್ಸುತ್ತೆ. ಛೀ, ಏನ್ರಿ ಅದು ಅಸಹ್ಯ. ಇಂಥದ್ದೆಲ್ಲ ಯಾವತ್ತೂ ನಾವು ಸಪೋರ್ಟ್ ಮಾಡಲೇಬಾರ್ದು. ಸೀತೆ ಸಾವಿತ್ರಿ ಹುಟ್ಟಿದ ದೇಶ ನಮ್ದು. ಅಯ್ಯೋ, ಈ ಮನೆ ಹಾಳು ಇಲ್ಲೇನು ಮಾಡ್ತಿದ್ದಾಳೆ?
ನಮ್ಮ ದೇಶದ ಹೆಣ್ಮಕ್ಳು ಕಲ್ಚರ್ ಅಂದರೆ ಪ್ರಪಂಚದಲ್ಲಿರೋ ಎಲ್ಲ ದೇಶದವ್ರಿಗೂ ತುಂಬ ಗೌರವ. ಅಂಥದ್ರಲ್ಲಿ ಈ ದೇಶದಲ್ಲೇ ಹುಟ್ಟಿ ಈ ಮಣ್ಣಲ್ಲೇ ಬೆಳೆದು ಮದುವೆಗೆ ಮುಂಚೆನೇ ಚಪ್ಪಲ ತೀರ್ಸ್ಕೊಳ್ಳೋದಂದ್ರೆ ನಂಗೆ ಅಸಹ್ಯ ಆಗುತ್ತಪ್ಪ. ವೆರಿ ಗುಡ್. ಈಗೊಂದು ವಿಷಯ ನೇರವಾಗಿ ಕೇಳ್ತೀನಿ, ಇದುವರೆಗೂ ನೀವು ಶುದ್ಧವಾಗಿದ್ದೀರಾ?